ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಕೋಟಿಗಟ್ಟಲೆ ನಷ್ಟ ಆಗಿದೆ. ಸಂಗ್ರಹಿಸಿದ ಸೆಸ್ ಹಣ ನೀಡದೆ ಅಧಿಕಾರಿಗಳು ಕಳ್ಳಾಟವನ್ನ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಜಿಬಿಎ ಕೊಡದೆ ಉಳಿಸಿಕೊಂಡಿರುವಂತ ಬಾಕಿ ಎಷ್ಟು ಅಂತ ಹೇಳಿದ್ರೆ 1400 ಕೋಟಿ ರೂಪಾಯಿ. ಕಳೆದ 4 ವರ್ಷದಿಂದ ಇಲಾಖೆಗಳಿಗೆ ಸೇರಲಿಲ್ಲ ಸೆಸ್ ಹಣ. ತೆರಿಗೆ ಶೇಕಡ 24ರಷ್ಟು ಸೆಸ್ ಸಂಗ್ರಹಿಸಿ ದುರುಪಯೋಗ ಮಾಡಿಕೊಂಡಿರುವಂತ ಆರೋಪ ಕೇಳಿಬಂದಿದೆ. ಜಿ ಕನ್ನಡ ನ್ಯೂಸ್ನಲ್ಲಿ ಜಿಬಿಎ ಕಾರ್ಯವೈಖರಿಯ ರಿಪೋರ್ಟ್ ಎಳೆಯಾಗಿ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ರಾಜ್ಯದ ಅಭಿವೃದ್ಧಿಗೂ ಕೂಡ ಹಿನ್ನಡೆಯಾಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಿಸ್ ಮಾಡದೆ ನೋಡಲೇಬೇಕಾದಂಥ ಸ್ಟೋರಿ ಇದು. ಬೆಂಗಳೂರು ಅಭಿವೃದ್ಧಿ ಕನಸು ಕಂಡಿರುವಂತ ನಿಮ್ಮ ಕನಸಿಗೆ ತಣ್ಣೀರೆರಚ್ತಾ ಇದ್ದಾರೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಅಧಿಕಾರಿಗಳು. ಬೆಂಗಳೂರಿನಲ್ಲಿ ಅಧಿಕಾರಿಗಳು ಆಡಿದ್ದೇ ಆಟ ಆಗ್ಬಿಟ್ಟಿದೆ, ಮಾಡಿದ್ದೇ ನಿಯಮ. ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ರಾಜ್ಯದ ಅಭಿವೃದ್ಧಿಗೂ ಕೂಡ ಹಿನ್ನಡೆಯಾಗ್ತಾ ಇದೆ. ರಾಜ್ಯದ ಯೋಜನೆಗಳಿಗೂ ಕೂಡ ಹಿನ್ನಡೆಯಾಗ್ತಾ ಇದೆ. ಸಾರ್ವಜನಿಕರಿಂದ ಸಂಗ್ರಹಿಸುವಂತ ಸೆಸ್ ನೀಡದೆ ಆಟವಾಡ್ತಾ ಇದ್ದಾರೆ ಆಫೀಸರ್ಸ್. ರಾಜ್ಯ ಸರ್ಕಾರಕ್ಕೆ ಬರಬೇಕಾಗಿರುವಂತ ಸಾವಿರಾರು ಕೋಟಿ ರೂಪಾಯಿ ಸೆಸ್ ಹಣ ಇನ್ನೂ ಕೂಡ ಬಾಕಿ ಇದೆ. ಕೇವಲ 3 ಇಲಾಖೆಗೆ ಜಿಬಿಎ ಕೊಡಬೇಕಿದೆ. ಹತ್ತತ್ರ 1400 ಕೋಟಿ ರೂಪಾಯಿ. ಜಿಬಿಎ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ರಾಜ್ಯ ಮಟ್ಟದಲ್ಲಿ ಮುಜುಗರ ಉಂಟಾಗಿದೆ. ಕಳೆದ 4 ವರ್ಷಗಳಿಂದ ಸಂಬಂಧಪಟ್ಟ ಇಲಾಖೆಗೆ ಸೆಸ್ ಹಣ ಕಟ್ಟೇ ಇಲ್ಲ. ಇವರು ಪ್ರತಿ ಬಾರಿ ತೆರಿಗೆಯನ್ನ ಕಟ್ಟಿಸಿಕೊಳ್ಳುವಾಗಲೂ ಸೆಸ್ ಅನ್ನ ಜಿಬಿಎ ಅಧಿಕಾರಿಗಳು ತೆಗೆದುಕೊಳ್ತಾರೆ. ನಾಗರಿಕರಿಂದ ಸಂಗ್ರಹಿಸಿದಂತ ತೆರಿಗೆಯಲ್ಲಿ ಶೇಕಡ 6ರಷ್ಟು ಸೆಸ್ ವಿಧಿಸಲಾಗುತ್ತೆ. ಉದಾಹರಣೆಗೆ 100 ರೂಪಾಯಿ ತೆರಿಗೆ ಕಟ್ಟಿದ್ರೆ ಇದರಲ್ಲಿ 6 ರೂಪಾಯಿ ಗ್ರಂಥಾಲಯ ಸೆಸ್ ಕಟ್ಟಬೇಕು. ಅದೇ ರೀತಿ 100 ರೂಪಾಯಿ ತೆರಿಗೆ ಕಟ್ಟಿದ್ರೆ 3 ರೂಪಾಯಿ ಬೇರೆ ರೀತಿಯಾದಂಥ ಸೆಸ್ ಕಟ್ಟಬೇಕು. ಹಾಗೆ 100 ರೂಪಾಯಿ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿದ್ರೆ 15 ರೂಪಾಯಿ ಆರೋಗ್ಯ ಸೆಸ್ ಅನ್ನು ಕಟ್ಟಬೇಕು. ಅಂದಾಜು 100 ರೂಪಾಯಿ ತೆರಿಗೆ ಕಟ್ಟಿದ್ರೆ ಸೆಸ್ ರೂಪದಲ್ಲಿ 24 ರೂಪಾಯಿ ಕಟ್ಟಿಸಿಕೊಳ್ತಾರೆ ಜಿಬಿಎ ಅಧಿಕಾರಿಗಳು. ಜಿಬಿಎ ವಿಧಿಸಿದಂಥ ಸೆಸ್ ಮೊತ್ತವನ್ನು ಕಾನೂನಿನ ಪ್ರಕಾರ ಬಳಸುವಂತೆ ಇಲ್ಲ. ರಾಜ್ಯ ಸರ್ಕಾರದ ಸಂಬಂಧಿಸಿದ ಇಲಾಖೆಗೆ ಪ್ರತಿ 3 ತಿಂಗಳಿಗೆ ಹಸ್ತಾಂತರವನ್ನು ಮಾಡಬೇಕು ಈ ಸೆಸ್ ಹಣವನ್ನು. ಗ್ರಂಥಾಲಯ ಸೆಸ್ ಮೊತ್ತವನ್ನು ಗ್ರಂಥಾಲಯಗಳಿಗೆ ಪುಸ್ತಕ ಖರೀದಿ ಮಾಡೋಕೆ ಅಥವಾ ಮೂಲಸೌಕರ್ಯ ಸಿಬ್ಬಂದಿ ವೇತನಕ್ಕೆ ಬಳಕೆ ಮಾಡಿಕೊಳ್ಬೇಕು. ಆರೋಗ್ಯ ಸೆಸ್ ನಗರದಲ್ಲಿ ಆರೋಗ್ಯ ಸೌಲಭ್ಯ ಹಾಗೆಯೇ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರಾಥಮಿಕ ಆರೈಕೆ ಕೇಂದ್ರಗಳಿಗೆ ಬಳಕೆ ಆಗಬೇಕು. ಇನ್ನು ಈ ಎಲ್ಲ ರೀತಿಯ ಸೆಸ್ ಹಣವನ್ನು ಸರ್ಕಾರಕ್ಕೆ ನೀಡದೆ ಬೇರೆ ಬೇರೆ ಇಲಾಖೆಗೆ ನೀಡದೆ ಸುಮ್ಮನಿದ್ದಾರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಧಿಕಾರಿಗಳು ಎನ್ನುವಂಥ ಆರೋಪ ಕೇಳಿಬಂದಿದೆ. ಸೆಸ್ ರೂಪದಲ್ಲಿ ಸಂಗ್ರಹಿಸಿದ ಮೊತ್ತವನ್ನು ತಿಂಗಳು ಅಥವಾ ತ್ರೈಮಾಸಿಕದಲ್ಲಿ ರಾಜ್ಯ ಖಜಾನೆಗೆ ಡಿಡಿ ಅಥವಾ ಎ ಟ್ರಾನ್ಸ್ಫರ್ ಮೂಲಕ ಕಳುಹಿಸಬೇಕು.